ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ನಮ್ಮ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇವತ್ತಿನ ರೆಸಿಪಿ ಬಂದು ಚಕ್ಲಿ ಮತ್ತು ನಿಪ್ಪಟ್ಟು ರೆಸಿಪಿ. ತುಂಬ ಈಸಿಯಾಗಿ ಹೇಗೆ ಮಾಡೋದಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ನೋಡೋಣ. ನಾನು ಹೇಗೆ ಮಾಡ್ತೀನಂತ ನೀವು ಅದೇ ಥರ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ನೀಟಾಗಿ ತೊಳೆದು ಒಣಗಿಸಿರೋ ಅಕ್ಕಿ 2 ಗ್ಲಾಸ್ ಅಕ್ಕಿ. ಸೇಮ್ ಗ್ಲಾಸಲ್ಲೇ 1 ಗ್ಲಾಸ್ ಕಡಲೆಪಪ್ಪು ತಗೋಬೇಕು. ಸೇಮ್ ಗ್ಲಾಸಲ್ಲೇ 1 ಗ್ಲಾಸ್ ಕಡಲೆಪಪ್ಪು. 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಕಡಲೆಪಪ್ಪು ಹಾಕಬೇಕು. 1/4 ಗ್ಲಾಸ್ಗಿಂತ ಕಡಿಮೆ ಉದ್ದಿನಬೇಳೆ ತಗೋಬೇಕು. ನಾನು ಈಗ ಉದ್ದಿನಬೇಳೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ತುಂಬ ಬಿಸಿ ಆಗಬಾರ್ದು, ಬೆಚ್ಚಗಿದ್ರೆ ಸಾಕು. ಕೈಯಲ್ಲಿ ಮುಟ್ರೆ ಬೆಚ್ಚಗಿದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ರಿ. ತುಂಬ ಹೊತ್ತು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಈಗ ತಣ್ಣಗಾದ್ಮೇಲೆ 3 ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೋಬೇಕು. ನಾನು ಪೌಡ್ರ್ ಮಾಡಿ ತೋರಿಸ್ತೀನಿ. ಈಗ 3 ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಸ್ಕೊತೀನಿ. ರೈಸ್ ಬಂದು ನೀವು ಯಾವುದು ಬೇಕಾದರೂ ತೊಗೋಬೋದು. ಸೊಹಾಟ್ ಅಕ್ಕಿ ಆದರೂ ತೊಗೋಬೋದು, ಇಲ್ಲ ಸೋನಾ ಮೊಸರು ಹಾಕಾದರೂ ತೊಗೋಬೋದು. ಯಾವ್ದು ಬೇಕಾದರೂ ತೊಗೋಬೋದು, ನಿಮ್ಮ ಇಷ್ಟ. ನಿಮ್ಮ ಮನೇಲಿ ಯಾವುದಿದೆಯೋ ಅದು ಯೂಸ್ ಮಾಡ್ಕೋಬೋದು. ಈಗ ನಾನು ಪೌಡ್ರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಹಿಟ್ಟು ರೆಡಿ ಆಯ್ತಲ್ಲ. ಈಗ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅಜ್ವಾನ ಹಾಕಬೇಕು. ಓಂಕಾಳು ಕೈಯಲ್ಲಿ ಹಾಕ್ಕೊಂಡು ಈ ಥರ ಪುಡಿ ಮಾಡಿ ಹಾಕ್ಕೊಳ್ರಿ. ಸ್ವಲ್ಪ ಜೀರಿಗೆ, ಬಿಳಿ ಎಳ್ಳು ಅರ್ಧ ಟೀ ಸ್ಪೂನ್. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದೆ. ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಹಾಕ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹಾಕ್ದ್ರೆ ನೊರೆ ಬರಬೇಕು, ಅಷ್ಟು ಬಿಸಿ ಇರಬೇಕು ಎಣ್ಣೆ. ಈಗ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಒಂದು ಸೌಟ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ರಿ. ಎಣ್ಣೆ ಹಾಕಿರ್ತೀವಲ್ಲ, ಬಿಸಿ ಇರುತ್ತೆ. ಎಣ್ಣೆ ಬಂದು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ರಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಜಾಸ್ತಿನೂ ಹಾಕ್ಬಾರ್ದು. ನೀವು ತಣ್ಣಗಿರೋ ಎಣ್ಣೆ ಹಾಕ್ಬಾರ್ದು, ಬಿಸಿ ಬಿಸಿಯಾಗಿರೋ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಚಕ್ಲಿ ಚೆನ್ನಾಗಿ ಬರಲ್ಲ. ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ತುಪ್ಪ ಬೇಕಾದ್ರೆ ಹಾಕ್ಕೋಬೋದು. ನಿಮಗೆ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೋಬೋದು, ಇಲ್ಲ ತುಪ್ಪ ಆದ್ರೆ ಹಾಕ್ಕೋಬೋದು, ನಿಮ್ಮ ಇಷ್ಟ. ಎಲ್ಲ ಕೈಯಲ್ಲಿ ಇವಾಗ ಮಿಕ್ಸ್ ಮಾಡ್ಕೊಳ್ರಿ. ನಾವು ಈ ಥರ ಕೈಯಲ್ಲಿ ಇಡಿ ಇಟ್ಕೊಂಡ್ರೆ ಉಂಡೆಗೆ ಬರಬೇಕು. ನೋಡಿ ಉಂಡೆ ಕಾಣಿಸ್ತಾ ಇದೆಯಲ್ಲ, ಈ ಥರ ಗಡ್ಬೇಕು. ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಪಟ್ಟಂತ ಹೊಡಿಬೇಕು. ಅಷ್ಟುವರೆಗೂ ಎಣ್ಣೆ ಹಾಕ್ಕೋಬೇಕು ಅಷ್ಟೇ. ನಾವು ಒಂದೇ ಸಲ ಜಾಸ್ತಿನ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ನೀವು ತುಪ್ಪ ಹಾಕಂಗಿದ್ರೆ ತುಪ್ಪನ ಬಿಸಿ ಇರಬೇಕು. ಚಪಾತಿ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮೆತ್ತಗಿದ್ರೆ, ತುಂಬ ಗಟ್ಟಿನೂ ಇರಬಾರ್ದು, ಈ ಥರ ಸಾಫ್ಟಿಗಿರಬೇಕು. ಚಕ್ಲಿ ಬಂದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ರಿ. ದೊಡ್ಡದಾದ್ರೂ ಮಾಡ್ಕೋಬೋದು, ಚಿಕ್ಕದು ಬೇಕಾದ್ರೂ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಪ್ಲೇಟ್ ಇಷ್ಟ ಆಗುತ್ತೋ ಆ ಥರ ಪ್ಲೇಟ್ ಹಾಕ್ಕೊಂಡು ಚಕ್ಲಿ ಮಾಡ್ಕೊಳ್ರಿ. ಈಗ ಒಳಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ. ಪ್ಲೇಟ್ಗೂ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತುಂಬಿಸ್ಕೊಳ್ಳೋಣ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಾನು ಖಂಡಿತ ರಿಪ್ಲೈ ಕೊಡ್ತೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಈಗ ಕ್ಲೋಸ್ ಮಾಡ್ಕೊಳ್ರಿ. ನಾನು ಹೇಗೆ ಮಾಡ್ತೀನಿ ಅಂತ ನೀವು ಅದೇ ಥರ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಪ್ಲೇಟ್ ಮೇಲೆ ಬೇಕಾದರೂ ಒತ್ಕೋಬೋದು, ಇಲ್ಲಾಂದ್ರೆ ಒಂದು ಪೇಪರ್ ಮೇಲೆ ಬೇಕಾದರೂ ಒತ್ಕೋಬೋದು ಚಕ್ಲಿ. ನಾನು ಎಣ್ಣೆ ಕವರ್ ಬರುತ್ತಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಚಕ್ಲಿ ಬಂದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ರಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಪೇಪರ್ ಮೇಲೆ ಒತ್ಕೊಂಡ್ರೆ ನಾವು ಕೈಯಲ್ಲಿ ಎತ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನಿಧಾನಕ್ಕೆ ರೌಂಡಿಗೆ ಒತ್ಕೋಬೇಕು. ನಿಮ್ಮ ಚಿಕ್ಕದಾಗಿ ಚಕ್ಲಿ ಸಾಕು ಅಂದರೆ ಚಿಕ್ಕ ಚಕ್ಲಿ ಮಾಡ್ಕೊಳ್ರಿ. ಸ್ವಲ್ಪ ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು ಅಗಲವಾಗಿ. ಈ ಥರ ಕೊನೆಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ. ಪ್ರೆಸ್ ಮಾಡಿಲ್ಲ ಅಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ. ಈಗ ಪ್ರೆಸ್ ಮಾಡ್ಕೋಬೇಕು. ಒನ್ ಟೈಮಿಗೆ 4ರಿಂದ 5 ಚಕ್ಲಿಗೆ ಒತ್ಕೊಳ್ರಿ ಸಾಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ. ನಾವು ಚಕ್ಲಿ ಹಾಕಿದ ತಕ್ಷಣ ಮೇಲೆ ಬರಬೇಕು ನೋಡಿ, ಈ ಥರ ಮೇಲೆ ಬರಬೇಕು. ಎಣ್ಣೆ ಬಿಸಿ ಆಗಿದೆ. ಇವಾಗ ಚಕ್ಲಿ ಹಾಕ್ಕೊಳ್ಳೋಣ. ಹುಷಾರಾಗಿ ಹಾಕ್ಕೊಳ್ರಿ. ಫ್ಲೇಮ್ ಬಂದು ಮೀಡಿಯಮ್ ಇಟ್ಕೊಂಡು ಮಾಡ್ಕೋಬೇಕು. ಲೋ ಬೇಡ, ಹೈ ಬೇಡ, ಮೀಡಿಯಮ್ ಇದ್ದರೆ ಸಾಕು. ಹಾಕಿದ ತಕ್ಷಣ ತಿರ್ಗ್ಸೋಕೆ ಹೋಗ್ಬೇಡ್ರಿ, ಸ್ವಲ್ಪ ಹೊತ್ತು ಆದಮೇಲೆ ತಿರ್ಗಿಸ್ಕೊಳ್ರಿ. ಚಕ್ಲಿ ಆಗಿದ್ದಿಲ್ವ ನಮ್ಗೆ ಗೊತ್ತಾಗೋಕ್ಕೆ ಮೇಲೆ ನೊರೆ ಎಲ್ಲ ಬರ್ತಾ ಇರುತ್ತೆ. ನೊರೆ ಕಡಿಮೆ ಆಗಿರಬೇಕು. ನೊರೆ ಕಡಿಮೆ ಆದರೆ ಚಕ್ಲಿ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಒಂದೊಂದು ಹಾಕ್ಕೊಳ್ಳೋಣ. ಈ ಥರ ನೊರೆ ಬರ್ತಾ ಇರುತ್ತಲ್ಲ ನೋಡಿ, ಇವಾಗ ನೊರೆ ಇಲ್ಲ. ಇವಾಗ ಚಕ್ಲಿ ರೆಡಿ ಆಯಿತು. ಇವಾಗ ಎಲ್ಲ ಚಕ್ಲಿ ಮಾಡಿದ್ದಾಯಿತು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ. ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ಚಕ್ಲಿ ನೋಡಿದ್ದೀರಲ್ಲ, ನೀವು ಇದೇ ಥರ ಚಕ್ಲಿ ಮಾಡಿ. ನಿಮಗೆ ಚಕ್ಲಿ ಮಾಡಿದ್ಮೇಲೆ ನಿಮ್ಗೆ ಏನು ಹೇಗೆ ಬಂದಿದೆ, ಗಟ್ಟಿ ಬಂತಾ ಇಲ್ಲ ಚೆನ್ನಾಗಿ ಬಂತಾ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈ ಚಕ್ಲಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಈ ವಿಡಿಯೋ ಸುಮಾರು ಜನಕ್ಕೆ ಇನ್ನೂ ರೀಚ್ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಚಾನಲ್ ಸಪೋರ್ಟ್. ಈಗ ನಿಪ್ಪಟ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ.